ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕುಮಾರಸ್ವಾಮಿ ಅವರಿಗೆ 40 ಎಕರೆ ಇದೆ ಅಂತ ಇಟ್ಕೊಳ್ಳಿ, ಏನಾಯ್ತು ಈಗ ಪ್ರಾಬ್ಲಮ್ ಏನ್ ಬಂತು? ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕೇಳಿ. ಇವರೆಲ್ಲ ಏನು ಹೊಲ ಬಿತ್ಬಿಟ್ಟು ಸಂಪಾದನೆ ಮಾಡಿದಾರ, ಏನ್ ಬಿತ್ತನೆ ಮಾಡಿ ಸಂಪಾದನೆ ಮಾಡಿದರು? ಮಣ್ಣಿನ ಮಕ್ಕಳು ಅವರೆಲ್ಲ ಇವರೆಲ್ಲ ಹೆಂಗ್ ಸಂಪಾದನೆ ಮಾಡಿದ್ರು? ಇವರೆಲ್ಲ ಯಾವ ರೀತಿ ಸಂಪಾದನೆ ಮಾಡಿದ್ರು ರಾಜ್ಯ ಜನತೆಗೆ ಹೇಳ್ಬಿಟ್ಲಿ. ಅಲ್ಲ, 3 ಎಕರೆ ಜಮೀನು ಇದ್ದಂತ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಸಾವಿರಾರು ಕೋಟಿ ಒಡೆಯರು. ಇವತ್ತು ಬೇರೆ ಬೇರೆ ದೇಶದಲ್ಲಿ ಬಿಲ್ಡಿಂಗು, ಬಿಸ್ನೆಸ್, ಕಾಲೇಜು ಇಲ್ಲ ಅಂತ ಹೇಳ್ತಾ. ಪ್ರಾಬ್ಲಮ್ ನಾವು ತಗೊಂಡ್ರೆ, ನಾವು ಜಮೀನ ಕಷ್ಟಪಟ್ಟು ಯಾವಾಗ ಹಿಂದೆ 25 ವರ್ಷದಿಂದ ತಗೊಂಡ್ರೆ ಜಮೀನು ಇವ್ರೇನು ಹೇಳೋದು? ಇವ್ರೇನು ಪೋಸ್ಟ್ ಹಾಕೋದು? ಇವ್ರಿಗೆ ಯೋಗ್ಯತೆ ಇದೆ? ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಇವ್ರಿಗೆ ಹೇಳಿ, ಅವ್ರಿಗೆ ಯಾವ ರೀತಿ ನೈತಿಕತೆ ಇದೆ ನಮ್ಮನ್ನು ಪ್ರಶ್ನೆ ಮಾಡಕ್ಕೆ? ಈಗ ಒಂದ್ ನಿಮಿಷ ಸರ್, ನೀವೀಗ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ಸರ್, ಹೋರಾಟಕ್ಕೆ ಹೋಗ್ತಾ ಇದ್ದೀರಿ. ಯಾರೇ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಅಲ್ಲಿ ಏನೋ ಒಂದು ಕಲ್ಲು ಎಸೆದು ಬಿಡ್ತಾರೆ, ಆ ಕಲ್ಲು ಎಸ್ತಿದ್ದಾರೆ ಅಂತ ಅವ್ರು ನೋಡ್ಕೊಂಡು ಹೋಗ್ತಿರೋ, ರೈತರು ಹೋರಾಟಕ್ಕೆ ಹೋಗ್ತಿರೋ? ಸೊ ಈ ಡಿವಿಯೇಷನ್ ಇಂದ ನಿಮ್ಮ ಹೋರಾಟದ ದಿಕ್ಕೋದೇಶ ತಪ್ತಾ ಇದೆ. ರೈತರ ಹೋರಾಟ ಹಳ್ಳ ಹಿಡಿತಾ ಇದೆ. ಇಟ್ಸ್ ಟೂ ಪರ್ಸನಲ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಆಗ್ತಿದೆಯಾ ಹೊರತು ಇದು ರೈತರ ಹೋರಾಟವಾಗಿ ಉಳಿದಿಲ್ಲ. ಇವತ್ತು ಇದು ರೈತರಿಗೆ ಮಾಡುವ ಅನ್ಯಾಯ ಆಗುತ್ತೆ. ನೀವು ಇಟ್ಸ್ ಓಕೆ, ಅವ್ರು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ನೀವು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅವ್ರ ಆಸ್ತಿಗಳ ಲೆಕ್ಕಾಚಾರ ಕೇಳ್ತಾ ಇದ್ರಿ. ಆಕ್ಚುಯಲ್ ಸಬ್ಜೆಕ್ಟ್ ಅದಲ್ಲ. ಸಬ್ಜೆಕ್ಟ್ ಈಸ್ ರೈತರ ಹೋರಾಟ. ರೈತರ ಹೋರಾಟದ ಬಗ್ಗೆ ಡಿವಿಯೇಷನ್ ಆಗಿ ದಾರಿ ತಪ್ತಾ ಇದೆ. ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಸಮೀವುಲ್ಲಾ ಅವ್ರನ್ನ ಸಮೀವುಲ್ಲಾ ಅವರೇ, ಈಗ ರೈತರ ಹೋರಾಟ ಸರ್, ಇದು ನನ್ಗೆ ಕೊಡಕ್ಕೆ ಇಷ್ಟ ಇಲ್ಲ. ನನ್ನ ಭೂಮಿನ ನೀವು ಹೇಳೋದು ಬಿಟ್ಟು ಬೇರೆದೆಲ್ಲ ಮಾತಾಡ್ಬಿಟ್ರೆ 8-9 ನಿಮಿಷ. ಎಸ್ ಸಮೀವುಲ್ಲಾ ಸರ್, ಈಗ ಇದು ರೈತರ ಹೋರಾಟ. ಇದು ಯಾಕೆ ಸರ್ ಇಟ್ಸ್ ಬಿಟ್ವೀನ್ ಕುಮಾರಸ್ವಾಮಿ ಅಂಡ್ ಡಿ ಕೆ ಶಿವಕುಮಾರ್ ಅನ್ನೋ ತರದಲ್ಲಿ ಪೊಲಿಟಿಕಲ್ ವಾರ್ ಆಗಿ, ಪರ್ಸನಲ್ ವಾರ್ ಆಗಿ ಕನ್ವರ್ಟ್ ಆಗಿದೆಯಲ್ಲ? ಇದು ತುಂಬಾ ಸ್ಟ್ರಾಂಗ್ ಪಾಯಿಂಟ್. ಇಂಟ್ರೊಡಕ್ಷನ್ ಮಾಡಬೇಕಾದ್ರೂ ಈ ಮಾತು ಹೇಳಿದ್ರಿ, ಈಗಲೂ ಈ ಮಾತನ್ನು ಹೇಳಿದ್ರೆ ನಾನು ಟೋಟಲಿ ಎಂಡರ್ಸ್ ಮಾಡ್ತೇನೆ. ಅಲ್ಲಿ ನಡೀತಿರೋದು ರೈತರ ಬದುಕಿನ ವಿಚಾರ, ಅಲ್ಲಿ ಚರ್ಚೆ ಹೀಗಾಗ್ತಿರೋದು ರೈತರ ಹಕ್ಕುಗಳ ವಿಚಾರ, ಅಲ್ಲಿ ಹೋರಾಟದ ಸ್ವರೂಪವನ್ನ ಪಡಿತಿರೋದು ಒಟ್ಟು ಒಂದು ಕೃಷಿ ಭೂಮಿ, ಕೃಷಿ ವಲಯ ನಾಶ ಆಗ್ತಿದೆ ಅನ್ನುವಂತಹ ವಿಚಾರ. ಇಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅದರ ನಾಯಕರು ವೈಯಕ್ತಿಕ ಜಿಡ್ಡಿನ ವಿಚಾರವನ್ನ ತರುವುದರ ಮೂಲಕ ಎಲ್ಲೋ ಒಂದ್ ಕಡೆ ಈ ರೈತರ ಹಿತಾಸಕ್ತಿ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ. ರೈತರ ಆಸಕ್ತಿಗಳು ಅಥವಾ ರೈತರ ಹಕ್ಕುಗಳ ದಮನ ಆಗ್ತಿದೆ. ಅದು ಎಲ್ಲೋ ಒಂದ್ ಕಡೆ ಇಂಪಾರ್ಟೆನ್ಸ್ ನ ಕಳ್ಕೊಂಡು ಇವರಿಬ್ಬರ ಕಾದಾಟದಲ್ಲಿ ರೈತರಿಗೆ ಎಲ್ಲಿ ಅನ್ಯಾಯ ಆಗ್ಬಿಡುತ್ತೋ ಅನ್ನುವಂತಹ ಆತಂಕ ಕೂಡ ನಮಗೆ ಎದುರಾಗ್ತಿದೆ. ಇಲ್ಲಿ ಚರ್ಚೆ ಆಗ್ಬೇಕಾಗಿದ್ದು ಫ್ಯಾಕ್ಚುಯಲ್. ಈಗ ನನ್ನ ಹತ್ರ ಕೆಲವು ಇನ್ಪುಟ್ಸ್ ಇದೆ. ಇದೇ ಸರ್ಕಾರದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ನೀವು ಬರಡು ಅಂತ ಕರೀತೀರ, ಸರ್ಕಾರದವರು ಇಲ್ಲಿ ಬರಡು ಭೂಮಿ, ಬೈಲುಮಂಗಲ ಕೆರೆನಲ್ಲಿ ವಿಷಕಾರಿ ವಸ್ತುಗಳು, ಕೃಷಿ ವಲಯ ಹೊರಟೋಗುತ್ತೆ, ಮತ್ತೆ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಅರ್ಹ ಇಲ್ಲ, ತಿನ್ನೋದಕ್ಕೆ ಅರ್ಹತೆ ಇಲ್ಲ, ಇಲ್ಲಿ ಬೆಳೆ ಯಾರು ಕೊಂಡ್ಕೊಳ್ಳೋರಿಲ್ಲ ಅಂತ ಹೇಳ್ತೀರ. ಅಂತ ಪರಿಸ್ಥಿತಿ ಏನ್ ಮಾಡ್ಬೇಕು? ಕೆರೆ ಹೂಳೆತ್ಬೇಕು, ಕೆರೆ ಸರಿ ಮಾಡ್ಬೇಕು, ಜಲ ಬರೋ ತರ ಮಾಡ್ಬೇಕು, ಕೆರೆಗೆ ಹರಿದು ಬರ್ತಿರೋ ಏನು ಕೆರೆಗೆ ಬಿಡ್ತಾ ಇದ್ರಿ ಅದನ್ನ ಕಡಿಮೆ ಮಾಡ್ಬೇಕು, ಕೆರೆ ರಿಜ್ಯುವಿನೇಟ್ ಮಾಡ್ಬೇಕು. ಅದೇನ್ ಬಾರಿ ಪುನರುಜ್ಜೀವನಗೊಳಿಸಬೇಕು. ನೋಡಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವ ಮಾಹಿತಿ ಪ್ರಕಾರ 2 ಲಕ್ಷಕ್ಕೂ ಹೆಚ್ಚು ತೋಟಗಾರಿಕೆ ಬೆಳೆಗಳು ನಾಶ. 2 ಲಕ್ಷಕ್ಕೂ ಹೆಚ್ಚು ತೋಟಗಾರಿಕೆ ಬೆಳೆ, ಅದರಲ್ಲಿ ನಮ್ದಲ್ಲ, ಗೌರ್ಮೆಂಟ್ ಕೊಟ್ಟಿರೋದು 83,536 ಅಡಿಕೆ ಮರ ಹೋಗುತ್ತೆ, 87,903 ತೆಂಗು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಇನ್ಫಾರ್ಮೇಶನ್. 12,550 ಮ್ಯಾಂಗೋ ಟ್ರೀ ಹೋಗುತ್ತೆ, 3,06,506 ಬಾಳೆ ಮರ ಹೋಗುತ್ತೆ. ಇದ್ರ ಜೊತೆಗೆ ಚಿಕ್ಕು, ಇದ್ರ ಜೊತೆಗೆ ರೋಸು, ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ರೋಸು, ಹೈನುಗಾರಿಕೆ, ರೇಷ್ಮೆ ಇದು ಇದೆಲ್ಲ. ಅಂದ್ರೆ ಒಂದು ಜೀವ ವೈವಿಧ್ಯ ನಾಶ ಆಗುತ್ತೆ, ಜೀವ ಸಂಕುಲ ನಾಶ ಆಗುತ್ತೆ, ಬೆಂಗಳೂರಿನ ಗ್ರೀನ್ ಕವರ್ ನಾಶ ಆಗುತ್ತೆ. ಇಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಪಕ್ಷ ಭೇದ ಮೀರಿ ಇದನ್ನ ಒಂದು ಜನಾಂದೋಲನವನ್ನಾಗಿ ಬೆಳೆಸೋದಕ್ಕೆ ಏನ್ ಮಾಡ್ತಾರೆ? ಇಲ್ಲಿ ಅವರು ಪೋಸ್ಟ್ ಅಂಟಿಸಿದ್ರು, ಇನ್ನೊಬ್ರು ಕುಮಾರಸ್ವಾಮಿ ವಿರುದ್ಧ ಅಂಟಿಸಿದ್ರು, ಇನ್ನೊಬ್ರು ಏನೋ ಮಾಡಿದ್ರು. ಅದು ನಿಮ್ಮ ರಾಜಕೀಯ ಟೀಕೆಗಳನ್ನ ನೀವು ಇಟ್ಕೊಳ್ಳಿ, ಆದರೆ ರೈತರ ಹಿತವನ್ನ ನೀವು ಯಾವತ್ತೂ ರೈತರ ಹಿತವನ್ನ ಮೀರಿ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ. ನಂಬರ್ 1. ನಂಬರ್ 2, ರೈತರ ಆಕ್ರೋಶ ಸ್ಫೋಟಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇತಿಹಾಸ ಇದೆ.
ಅದು ನರಗುಂದ ನವಿಲ್ ದೇವನಹಳ್ಳಿದು ನೀವು ನೋಡಿದ್ರಿಲ್ಲ ಸರ್, ದೇವನಹಳ್ಳಿದು ಹೋರಾಟಕ್ಕೆ ನಾನು ಕೂಡ ಹೋಗಿದ್ದೆ ಸರ್, ಇಡೀ ದಿನ ಕವರ್ ಮಾಡ್ಕೊಂಡು ಬಂದಿದ್ದೆ ದೇವನಹಳ್ಳಿ ಹೋರಾಟ ಸರ್. ಯಾವುದೇ ರೈತರ ಹೋರಾಟ ಸರ್, ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ರೈತರ ಹೋರಾಟ ಅದು ಪೊಲಿಟಿಕಲ್ ಗೇನ್ಗೋಸ್ಕರ ಬಳಸ್ಕೊಳ್ತಾರೆ ಸರ್. ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, ಬಿಜೆಪಿ ಹೇಳುತ್ತೆ ನಾಳೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಈ ಭೂಮಿನ ಹೋಗಕ್ ಬಿಡಲ್ಲ ಅಂತ ಹೇಳುತ್ತೆ. ಇವತ್ತು ಬಿಜೆಪಿ ಅಧಿಕಾರದಲ್ಲಿದೆಯಾ, ಸಿದ್ದರಾಮಯ್ಯನವ್ರು ದೇವನಹಳ್ಳಿಯಲ್ಲಿ ಹೇಳ್ದಂಗೆ ನಾಳೆ ನಾವು ಅಧಿಕಾರಕ್ಕೆ ಬಂದ್ರೆ ದೇವನಹಳ್ಳಿದು ಬಿಟ್ಕೊಡ್ತೀವಿ ಅಂತ. ಇಟ್ಸ್ ಆಲ್ ಇವರಿಗೆ ನಿಜಕ್ಕೂ ರೈತರ ಮೇಲಿಂದಲ್ಲ, ಇದರಿಂದ ಪೊಲಿಟಿಕಲ್ ಗೇನ್ ಏನು ಮುಂದಿನ ಚುನಾವಣೆಯಲ್ಲಿ ಅಷ್ಟೇ. ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಜೆಡಿಎಸ್ ಗೆ ಯಾವುದೇ ಅಧಿಕಾರ ಇಲ್ಲ. ಅವರು ಅದನ್ನ ಈಗ ಬಿಜೆಪಿ ಕಾಂಗ್ರೆಸ್ ಇದು ಜೆಡಿಎಸ್ ತನ್ನ ಸ್ಟ್ಯಾಂಡ್ ಚೇಂಜ್ ಆಗಿದೆ, ನಮ್ ನಿಲ್ವಿಂದ ವಾಪಸ್ ತಗೊಂಡಿದೀವಿ ಅಂತ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಆದ್ರೆ ರೀಓಪನ್ ಆಗಿದ್ದು ಬಿಜೆಪಿ ಟೈಮ್ ಅಲ್ಲಿ. ಅಶೋಕ್ ಅವರು ಇವತ್ತು ಕಷ್ಟ ಸುಖ ವಿಚಾರಿಸಕ್ ಹೋಗಿದ್ದಾರೆ, ಆದ್ರೆ ಅದು ಬೆಳೆದದ್ದು ಪೋಷಣೆ ಮಾಡಿದ್ದು ಬಿಜೆಪಿ. ಅಶೋಕ್ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ, ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ 900 ಎಕರೆ ಭೂಮಿ ಸ್ವಾಧೀನ ಮಾಡಿದ್ರು. 900 ಎಕರೆ ಭೂಮಿ ಸ್ವಾಧೀನ ಮಾಡಿದ್ರು. ಹಿಂಗಾಗಿ ಈಗ ಏನೋ ಇವ್ರು ಅಪೋಸಿಷನ್ ಅಲ್ಲಿ ಇದಾರೆ, ಇವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ, ಇವ್ರು ಬಿಜೆಪಿ ಇಲ್ಲಿದ್ದಾರೆ. ಅವ್ರು 9,000 ಎಕರೆ ಕೈ ಹಾಕಿದೀನಿ, ನೀವು 900 ಕೈ ಹಾಕಿದ್ರೆ 9,000 ಕೈ ಹಾಕಿದ್ದಾರೆ. ರೈತರ ಏನ್ ನೆಣಕಂಡ್ ಸಾಯ್ಬೇಕಾ? ಎಲ್ಲೋಗ್ಬೇಕು ರೈತರ ಮಕ್ಕಳು? ನಾವು ನೋಡಿದೀವಿ IT ಪಾರ್ಕ್, ಅವಾಗ ಲ್ಯಾಂಡ್ IT ಪಾರ್ಕ್ ನಿರ್ಮಾಣ ಮಾಡ್ಬೇಕಾದ್ರೆ ಬೆಂಗಳೂರು ಹೊರವಲಯದಲ್ಲಿ 1000 ಎಕರೆ ಲ್ಯಾಂಡ್ ಅಕ್ವಿಜಿಷನ್ ಆಯ್ತು. ತಂದ್ರು ಎಷ್ಟು ಬಂದ ಸಿಕ್ಕಾಪಟ್ಟೆ ಕಾಂಪನ್ಸೇಷನ್ ಸಿಕ್ತು. ರೈತರ ಮಕ್ಕಳು ಬಂದು ಲೈವ್ ಬ್ಯಾಂಡಿಗೆ ಸುರಿದು ಗಾಡಿ ಎಲ್ಲ ಮೋಟರ್ ಬೈಕು ಕಾರ್ ಎಲ್ಲ ತಗೊಂಡು ಈಗ IT ಕಂಪ್ನಿಗಳಲ್ಲಿ ಅಲ್ಲಿ ಇಲ್ಲಿ ಸೆಕ್ಯೂರಿಟಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲೋಗ್ತಾರ ರೈತರು? ಎಲ್ಲೋಗ್ತಾರೆ ರೈತರು? ಯಾಕಾಗ ಹೋಗ್ಬೇಕು? ಹೆಂಗಾಗ್ತಿದೆ ಇಲ್ಲಿ? ಅವ್ರು ನೋಡ್ಕೊಳ್ಳೋದು ಯಾರು? ಆದ್ರಿಂದ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಸರ್ಕಾರವಾಗ್ಲಿ ಜನಪರವಾಗಿರ್ಬೇಕು. ಮತ್ತು ಒಂದು ಪ್ರಾಜೆಕ್ಟ್ ಅನ್ನ ಅವ್ರು ಟೇಕ್ ಆಫ್ ಮಾಡ್ತಿದ್ದಾರೆ. ಇದಕ್ಕೆ ಜನರ ಒಪಿನಿಯನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಶಿವಕುಮಾರ್ ಅವರಿಗೆ ಯಾವ್ದು ಗೊತ್ತಿಲ್ಲ ಅಂತಿಲ್ಲ. ಅವರ ಹುಟ್ಟು ತಾಣ, ಅವರ ಏರಿಯಾ, ಆ ಜನರ ನೋವಿಗೆ ಅವರಿಗೆ ಅಲ್ಲಿಯ ಕಷ್ಟ ಸುಖ ಎಲ್ಲದಕ್ಕೂ ಒಂದಾಗಿದ್ದಾರೆ. ಈ ಹಿಂದೆ ಬೇಕಾದಷ್ಟು ಪ್ರಕರಣಗಳಲ್ಲಿ ಅದು ನನ್ನ ಜಿಲ್ಲೆ ಅಂತ ಒಂದಾಗಿದ್ದಾರೆ ಅವರು. ಈ ಸಂದರ್ಭದಲ್ಲಿ ಅಂದ್ರೆ ಸರ್, ಈ ರಾಮನಗರ ಕನಕಪುರ ಬೆಂಗಳೂರಿಗೆ ಹೊಂದಿಕೊಂಡು ಇರುವುದೇ ಅಲ್ಲಿಯ ಜನರಿಗೆ ವರದಾನ, ಅಲ್ಲಿ ಜನರಿಗೆ ಶಾಪ. ಬೆಂಗಳೂರಿಗೆ ಹೊಂದಿಕೊಂಡು ಆಮೇಲೆ ಅಲ್ಲಿ ಯಾರೇ ಮುಖ್ಯಮಂತ್ರಿ ಸರ್, ಅಲ್ಲಿಂದ ಇತ್ತೀಚೆಗೆ ಸರ್ ಮುಖ್ಯಮಂತ್ರಿಗಳಾದವರು ಅಲ್ಲಿಯವರೇ, ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು, ಇವನು ದೇವೇಗೌಡರಾಗಿರ್ಬೋದು, ಯಾರು ಬಂದ್ರು ಅಲ್ಲಿ ಏನಾದ್ರೂ ಮಾಡ್ಬೇಕಂತಾನೆ ಬರ್ತಾರೆ ಹೊರತು ಯಾರು ಬಂದ್ರು ಅಲ್ಲಿ ಏನಾದ್ರೂ ಮಾಡ್ಬೇಕಂತ ಏನಂತ ಗೊತ್ತಿಲ್ಲ. ಇಲ್ಲಿ ಜನರ ಹಣೆ ಬರ ಅದೇನೋ ಅವ್ರ ವಾರಾನ ಶಾಪನ ಗೊತ್ತಿಲ್ಲ. ಇದೇ ಪಕ್ಷದ ಉದಾಹರಣೆ ಇದೆ. ದೇವನಹಳ್ಳಿ ವಿಚಾರದಲ್ಲಿ ಈ ಸರ್ಕಾರ ತೆಗೆದುಕೊಂಡಂತಹ ಒಂದು ತೀರ್ಮಾನ ಇದೆಯಲ್ಲ, ಅದು ಮಾದರಿ ತೀರ್ಮಾನ. ಆ ತೀರ್ಮಾನವನ್ನೇ ಅದು ಸರ್, ಅದ್ರಲ್ಲೇನು ಸಿದ್ದರಾಮಯ್ಯನವ್ರೇನು ಸಾಮಾನ್ಯಕ್ಕೆ ತಗೊಂಡಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ನಾವು ಇದನ್ನ ಇದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದವರು ಸುಮಾರು ಬಂದು ಎಷ್ಟೋ ಒಂದು ವರ್ಷದ ಮಟ್ಟ ಅವ್ರು ಏನೋ ಕಿಮಿಕ್ ಅಂದಿಲ್ಲ. ಅದಾದ್ಮೇಲೆ ಜನಾಭಿಪ್ರಾಯ, ಜನರ ವಿರೋಧ ಎಲ್ಲ ಹೆಚ್ಚಾದ ಮೇಲೆ ಆಮೇಲೆ ಅದ್ರಾಗ MP ಪಾಟೀಲ್ ಎಷ್ಟು ಮಟ್ಟಿಗೆ ವಿರೋಧ ಮಾಡಿದ್ರು. ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಇದು ದೆಹಲಿ ತನಕ ಹೋಗಿದೆ ಮತ್ತು ದೆಹಲಿಯ ನಾಯಕರು ಹೈಕಮಾಂಡ್ ಶಂಖದಿಂದ ತೀರ್ಥ ಉದುರುವ ಸಾಧ್ಯತೆ ಹೆಚ್ಚಾಗಿದೆ. ಆ ತೀರ್ಥ ಎಲ್ಲಿ ಉದುರುತ್ತೋ, ಏನಂತ ದಿಕ್ಕತ್ತಲ್ಲಿಂದ ಬರುತ್ತೋ ಅದು ಬೇಗಂತೂ ಗೊತ್ತಿಲ್ಲ. ಅದು ಹೀಗಾಗಿ ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ ರಾಷ್ಟ್ರ ಮಟ್ಟದಲ್ಲಿ ರೈತ ಸಂಘಟನೆಗಳು ಕಾಂಗ್ರೆಸ್ನತ್ತ ತಿರುಗಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರೆದಿದ್ದಾರಂತೆ. ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರಿಗೆ ಹೋಗಿ ಲೈವ್ನಲ್ಲಿ ಪ್ರತಿಯೊಂದು ಮರ ಗಿಡ ಅಳ್ಳಾಡಿಸಿ ಅಂಡಮಾನ್ ನಿಕೋಬಾರ್ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ಅಲ್ಲಿನ ಜೀವ ವೈವಿಧ್ಯದ ಪರಿಚಯ ಮಾಡಿ ಅಲ್ಲಿನ ಕಾಡು, ಅಲ್ಲಿನ ನೆಲ, ಅಲ್ಲಿನ ಸಂಪತ್ತನ್ನು ರಕ್ಷಿಸುವ ನಿಟ್ಟಿನಲ್ಲಿ ಭಾರಿ ದೊಡ್ಡ ಕಸರತ್ತು ಮಾಡಿದ್ರು ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ನಮ್ಮ ಪಕ್ಕ ಎಡವಿ ಬಿದ್ದರೆ ಕೂಗಿದ್ರೆ ಕೇಳುವಂತಹ ಜಾಗದಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಎದುರಾಗಿರುವಾಗ ದಯವಿಟ್ಟು ಇದನ್ನು ಬಗೆಹರಿಸ್ರಿ ಅಂತ ಕೇಳಿದ್ದಾರೆ. ಏನೇ ಆಗಲಿ ಸರ್, ಕಾಡಿನ ಬೆಲೆ ಗೊತ್ತಾಗಬೇಕಂದ್ರೆ ಕಾಡಲ್ಲಿ ಹುಟ್ಟು ಬೆಳಿಬೇಕ್ರಿ ಸರ್. ಯಾಕೆ ಅಂತಂದರೆ ಸರ್, ದಾಂಡೇಲಿಯಲ್ಲಿ ಹುಟ್ಟು ಬೆಳೆದವಳು ನಾನು. ಇಲ್ಲಿ ಬಂದು ಈ ಕಾಂಕ್ರೀಟ್ ಕಾಡು ನೋಡ್ತಿದ್ರೆ ಯಾವಾಗ ನಮ್ಮ ಊರಿಗೆ ವಾಪಸ್ ಹೋಗಿ ಜೀವನ ಕಟ್ಕೊಳ್ಳೋಣ ಅಂತ ಅನ್ಸುತ್ತೆ ರೀ ಸರ್. ಹಾಗಾಗಿ ಬರೀ ಕಾಂಕ್ರೀಟ್ ನೋಡಿದವ್ರು ಕಾಡಿನ ಬೆಲೆ ಗೊತ್ತಿಲ್ಲ ಬಿಡ್ರಿ.